ಮುಖಂಡರು ಆದಂಥ ರಿಜ್ವಾನ್ ಅರ್ಷದ್ ಅವರು ಸಹ ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಜೊತೆಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಿದ್ದಾರೆ. ಪ್ರಾಸ್ತಾವಿಕವಾಗಿ ಹೇಳೋದಾದರೆ, ಈ ಕೋವಿಡ್ ಮಹಾಮಾರಿ ದೇಶದಾದ್ಯಂತ ಎಲ್ಲರನ್ನೂ ತಲ್ಲಣ ಮಾಡಿದೆ. ನಮ್ಮ ರಾಜ್ಯದಲ್ಲೂ ಸಹ ಅಪಾರ ಸಾವು ನೋವಿಗೆ ಕಾರಣವಾಗಿದೆ. ಕೆಲವು ದಿನಗಳಲ್ಲಿ ತಾವು ನೋಡಿದರೆ ಇಡೀ ದೇಶದಲ್ಲಿ ವರದಿಯಾಗಿರುವ ಸಾವಿನಲ್ಲಿ ಆಗ್ಬೋದು ಅಥವಾ ಪ್ರಕರಣಗಳಲ್ಲಿ ಆಗ್ಬೋದು, ಕೆಲವು ದಿನ ಕರ್ನಾಟಕ ದೇಶದಲ್ಲೇ 15% ಸಾವು ಅಥವಾ ಹೊಸ ಪ್ರಕರಣಗಳು ಕರ್ನಾಟಕದಲ್ಲೇ ಆಗಿರೋದನ್ನ ನಾವು ಕಂಡಿದ್ದೇವೆ. ಅಂದ್ರೆ ದೇಶದಲ್ಲೇ ಅತಿ ಹೆಚ್ಚು ಪೀಡಿತ ರಾಜ್ಯಗಳಲ್ಲಿ ಕರ್ನಾಟಕವೂ ಸಹ ಮೊದಲನೇ 2 ಅಥವಾ 3ನೇ ಸ್ಥಾನದಲ್ಲಿ ಇದೆ. ಕೆಲವು ದಿನ 1ನೇ ಸ್ಥಾನದಲ್ಲಿದೆ ಕರ್ನಾಟಕ. ಇದರ ಉದ್ದೇಶ ಪ್ರಸ್ತಾಪ ಮಾಡುವಂತಹದ್ದು, ದೇಶದಲ್ಲೇ ಅತಿ ಹೆಚ್ಚು ಪೀಡಿತ ರಾಜ್ಯ ಕರ್ನಾಟಕ ಅಂತ ಹೇಳಬಹುದು ನಾವು. ಇದು ನಮ್ಮ ದುರಾದೃಷ್ಟ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅನೇಕ ವೈಫಲ್ಯಗಳಿಂದ ಕೂಡಿದೆ. ಅದರ ಕಾರ್ಯವೈಖರಿ ಕರ್ನಾಟಕದಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಪ್ರಕರಣಗಳು, ಸಾವು ನೋವುಗಳು ಆಗ್ತಾ ಇರುವಾಗ ಕರ್ನಾಟಕದ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಫೆಡರಲ್ ಸಿಸ್ಟಮ್ ಅಲ್ಲಿ ಯಾವತ್ತಿದ್ರೂ ಸಹ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯಿಂದ ಕೈ ತೊಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಪಾರ ಸಾವು ನೋವು ಆಗುವಾಗ ಕೇಂದ್ರ ಸರ್ಕಾರ ಕರ್ನಾಟಕದ ಕನ್ನಡಿಗರ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಮತ್ತು ಅವರ ಧರ್ಮವೂ ಸಹ. ಕರ್ನಾಟಕದಿಂದ 25 ಸಂಸದರು ಜೊತೆಗೆ ಒಬ್ಬರು 26 ಸಂಸದರು ಅವರ ಪರವಾಗಿ ಆಯ್ಕೆಯಾಗಿದ್ರೂ ಕೂಡ ಕರ್ನಾಟಕದ ಜನ ಅವರ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ರೂ ಸಹ ಕೇಂದ್ರ ಸರ್ಕಾರದಿಂದ ನಮಗೆ ಮಲತಾಯಿ ಧೋರಣೆ ಮತ್ತು ಅನ್ಯಾಯ ಈ ಕೊರೋನಾ ಸಂದರ್ಭದಲ್ಲೂ ಮುಂದುವರೆದಿರ್ತಕ್ಕಂಥದ್ದು ಕರ್ನಾಟಕದ ದೌರ್ಭಾಗ್ಯ. ಉದಾಹರಣೆಗೆ ತಮಗೆ ಹೇಳೋದಾದ್ರೆ, ಇದೊಂದು ಮೃತ ಆರೋಪವಲ್ಲ. ನಮಗೆ ನಾವು ಸ್ಪಷ್ಟವಾಗಿ ಒಂದು 4-5 ಉದಾಹರಣೆಗಳನ್ನ ಕೊಟ್ಟು ಯಾವ ತರ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇರುವಂತ ಸಂದರ್ಭದಲ್ಲೂ ರಾಜ್ಯದ ಹಿತವನ್ನ ಕಾಪಾಡಬೇಕಾಗಿರ್ತಕ್ಕಂಥ ಸಂಸದರು ಮೌನ ವಹಿಸಿರೋದಲ್ಲದೆ ರಾಜ್ಯದ ಪರವಾಗಿ ಮಾತನಾಡೋದಕ್ಕೆ ಅವರಿಗೆ ಬಾಯಲ್ಲಿ ಮಾತೇ ಬಾರದೆ ಆಗಿರೋದು ಜೊತೆಗೆ ಇಂತಹ ಸಂದರ್ಭದಲ್ಲೂ ಅವರಿಗೆ ಪಕ್ಷನಿಷ್ಠೆ ಮುಖ್ಯ ಆಗಿದೆಯೇ ಹೊರತು ಕರ್ನಾಟಕದ ಜನರ ಹಿತವನ್ನ ಕಾಪಾಡುವಂತಹದ್ದು ಅವರಿಗೆ ಮುಖ್ಯ ಆಗಿಲ್ಲ. ಇದನ್ನ ಒಂದು 4-5 ಉದಾಹರಣೆ ಕೊಟ್ಟು ತಮಗೆ ನಾವು ಮನವರಿಕೆ ಮಾಡಲಿಕ್ಕೆ ಬಯಸ್ತೇವೆ ಹಾಗೂ ಕರ್ನಾಟಕಕ್ಕೆ ನ್ಯಾಯವನ್ನು ಆಗ್ರಹಿಸಲಿಕ್ಕೆ ಬಯಸ್ತೇವೆ. ಇದರಲ್ಲಿ ಮುಖ್ಯವಾಗಿ ಯಾವ ತರ ಆಕ್ಸಿಜನ್ ಸಪ್ಲೈಯಲ್ಲಿ ನಮಗೆ ಅನ್ಯಾಯ ಆಗಿದೆ, ವ್ಯಾಕ್ಸಿನ್ ಅಲ್ಲಿ ಹೇಗೆ ಅನ್ಯಾಯ ಆಗಿದೆ, ರೆಮಿಡಿಸಿವಿರ್ ಸಪ್ಲೈನಲ್ಲಿ ಹೇಗೆ ಅನ್ಯಾಯ ಆಗಿದೆ ಮತ್ತು ಫೈನಾನ್ಸ್ ಕಮಿಷನ್ ಇಂದ ನಮಗೆ ಬರಬೇಕಾಗಿರ್ತಕ್ಕಂಥ ಗ್ರಾಂಟು ಕೊಡದೆ ಯಾಕೆ ನಮ್ಮ ಕರ್ನಾಟಕದ ಸರ್ಕಾರದ ಕೈಯನ್ನ ಕಟ್ಟಾಕಿದ್ದಾರೆ ಅನ್ನೋದನ್ನ ಪ್ರಸ್ತಾಪ ಮಾಡ್ತೇವೆ. ಜೊತೆಗೆ ದುಬಾರಿ GST ಇಂದನೂ ಇದಕ್ಕೆ ತೊಂದರೆ ಆಗ್ತಾ ಇರುವ ಒಟ್ಟು 5 ವಿಚಾರಗಳನ್ನ ಪ್ರಸ್ತಾಪ ಮಾಡೋರಿದ್ದಾವೆ. ಮೊದಲಿಗೆ ರಿಜ್ವಾನ್ ಅರ್ಷದ್ ಅವರು ಈ ಆಕ್ಸಿಜನ್ ವಿಚಾರದಲ್ಲಿ ಮತ್ತು ವ್ಯಾಕ್ಸಿನ್ ವಿಚಾರದಲ್ಲಿ ಅವರು ತಮಗೆ ಯಾವ ರೀತಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನ ಮಾತನಾಡ್ತಾರೆ. ಅದಾದ್ಮೇಲೆ ಪ್ರಿಯಾಂಕ್ ಖರ್ಗೆ ಅವರು GST ವಿಚಾರ ಹಾಗೂ ಇನ್ನೂ ಕೆಲವು ವಿಚಾರಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮತ್ತೆ ನಾನು ಕೊನೆಗೆ ಕೆಲವು ವಿಚಾರಗಳನ್ನ ತಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ನಮಸ್ಕಾರ ಸ್ನೇಹಿತರೆ. ಇವತ್ತು ಬಹುಶಃ ಇಡೀ ದೇಶದ ಇತಿಹಾಸ ನೋಡಿದ್ರೆ ಸ್ವಾತಂತ್ರ್ಯ ಪೂರ್ವದ ನಂತರ ಇವತ್ತುವರೆಗೂ ಯಾವುದೇ ವ್ಯಾಕ್ಸಿನ್ ಅನ್ನು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿ ಇಡೀ ದೇಶದ ಜನಸಂಖ್ಯೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾಕ್ಸಿನ್ ಅನ್ನು ಪೂರೈಸತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರವನ್ನು ಮಾಡಿ ಇವತ್ತುವರೆಗೂ ಅದೇ ಇತಿಹಾಸವನ್ನು ನಡ್ಕೊಂಡು ಬಂದಿದೆ. ಆದರೆ ಮೊದಲ ಬಾರಿಗೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಕೇಂದ್ರ ಸರ್ಕಾರ 45 ವರ್ಷದ ಮೇಲ್ಪಟ್ಟವರಿಗೆ ನಾವು ಕಳಿಸ್ತೀವಿ,
18ರಿಂದ 44 ವರ್ಷದವರೆಗೆ ನಮ್ಮ ಜವಾಬ್ದಾರಿ ಇಲ್ಲ ಅಂತ ಕೈ ತೊಳ್ಕೊಂಡಿದೆ. ಈಗ ಏನಾಗಿದೆ, ಕರೋನಾ ಬಂದ ನಂತರ ಕೈ ತೊಳ್ಕೊಳ್ಳೋದು ಎಲ್ಲರಿಗೂ ಅಭ್ಯಾಸ ಆಗೋದಿಲ್ಲ. ದಿನಕ್ಕೆ 4-5 ಬಾರಿ ಕೈ ತೊಳಿಬೇಕು, 10 ಬಾರಿ ಕೈ ತೊಳಿಬೇಕು. ಅದು ಮೋದಿಯವರು ಮತ್ತು ಅವರ ಮಂತ್ರಿಮಂಡಲದವರು ಚೆನ್ನಾಗಿ ಕಳ್ಕೊಂಡಿದ್ದಾರೆ, ಕೈ ತೊಳಿತಾ ಇದ್ದಾರೆ. ಈಗ 18ರಿಂದ 44ವರೆಗೂ ಅವ್ರ ಜವಾಬ್ದಾರಿ ಇಲ್ಲ. ಆದರೆ ಯಾರ ಜವಾಬ್ದಾರಿ? ನೀವು ನೋಡ್ಕೊಳ್ಳಿ. ಅವರಿಂದ ವಸೂಲು ಮಾಡ್ಕೊತೀರೋ, ನೀವು ಕಟ್ತಿರೋ, ನಿಮ್ಮ ಹಣೆ ಬಾರ ಅಂತ ಬಿಟ್ಟಿದ್ದಾರೆ. ಆದರೆ ರಾಜ್ಯದ ಜವಾಬ್ದಾರಿ ಆದರೂ ಸಹ ನೆಗೋಸಿಯೇಷನ್ ಮಾಡ್ತಕ್ಕಂಥ ಜವಾಬ್ದಾರಿ ಯಾರ್ದು? ಯಾವ ರೇಟಲ್ಲಿ ಪಡ್ಕೋಬೇಕು ಅಂತ ಹೇಳ್ತಕ್ಕಂಥ ಜವಾಬ್ದಾರಿ ಯಾರ್ದು? ಒಂದೇ ಕಂಪನಿ, ಒಂದೇ ವ್ಯಾಕ್ಸಿನ್, ನಾನು ಒಂದು ರೇಟ್ಗೆ ಪಡ್ಕೋಬೇಕು, ಇವ್ರಿಗೊಂದು ರೇಟ್ ಆಗ್ತದೆ. ಇದು ಒಕ್ಕೂಟ ವ್ಯವಸ್ಥೆನ ಕೋಆಪರೇಟಿವ್ ಫೆಡರಲಿಸಮ್ ಅಂತ ನಾವು ಹೇಳುವಾಗ, ವಾಟ್ ಈಸ್ ಕೋಆಪರೇಟಿವ್ ಫೆಡರಲಿಸಮ್? ಯು ಆರ್ ದಿ ಚೀಫ್ ಆಫ್ ದಿ ಕಂಟ್ರಿ, ವಿ ಹ್ಯಾವ್ ಎಲೆಕ್ಟೆಡ್ ಯು. ಜನ ವೋಟ್ ಮಾಡುವಾಗ ಬಿಜೆಪಿಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಬಹಳ ಉತ್ಸಾಹದಿಂದ, ಬಹಳ ಆಸೆ ಇಟ್ಕೊಂಡು, ಭರವಸೆ ಇಟ್ಕೊಂಡು ವೋಟ್ ಹಾಕಿದ್ರು. ನಾವು ಕೃಷ್ಣ ಬೈರೇಗೌಡರು ಇಬ್ರು ಕೂಡ ಪಾರ್ಲಿಮೆಂಟ್ ಎಲೆಕ್ಷನ್ ಅನ್ನು ಸ್ಪರ್ಧಿಸಿ, ನೀವು ಹೆಂಗಿದ್ದೀರಿ, ಒಳ್ಳೆ ಕ್ಯಾಂಡಿಡೇಟ್, ಯುವಕರು, ಆದ್ರೂ ಈ ಬಾರಿ ಮೋದಿಗೆ ವೋಟ್ ಹಾಕ್ತೀವಿ, ಮುಂದಿನ ಬಾರಿ ನೋಡೋಣ ಅಂತ ಹೇಳಿ ನಮಗೆ ಸೋಲಿಸಿದ್ರು ಜನ ಅಂತ ಅವರು ಕೈ ತೊಳ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಏನಂದ್ರೆ, 1 ಮೇ ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಇನಾಗ್ರೇಷನ್ ಮಾಡಿದ್ರು. ವ್ಯಾಕ್ಸಿನ್ 18 to 44 ಇಯರ್ಸ್ ಇನಾಗ್ರೇಷನ್ ಮಾಡೋಣ ಅಂತ ಭರ್ಜರಿ ಇನಾಗ್ರೇಷನ್ ಆಯ್ತು. ಸ್ವಾಮಿ, ನಮ್ಮ ಹತ್ರ ವ್ಯಾಕ್ಸಿನ್ ಇಲ್ಲ, ನೀವು ಇನಾಗ್ರೇಷನ್ ಮಾಡಿದಾರಲ್ಲ ಅಂತ ನನಗೆ ಇವತ್ತು ಬೇಜಾರಾಗ್ತಿತ್ತು. ನಾನು ಪಕ್ಕ ನಿಂತಿದ್ದೀನಿ. ಈಗ ನನಗೂ ಜನ ಕೇಳ್ತಾವ್ರೆ, ನೀವೇ ಇನಾಗ್ರೇಷನ್ ಮಾಡಿದಿರಿ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಂಡು, ಎಲ್ಲಿ ವ್ಯಾಕ್ಸಿನ್ ಅಂತ ಕೇಳ್ತಾರೆ. ನಮ್ಮ ಆರೋಗ್ಯ ಮಂತ್ರಿಗಳು ಆರೋಗ್ಯ ಅದು ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ಗೆ. ಅವರು ಟ್ವೀಟ್ ಮಾಡಿದ್ದಾರೆ 18 to 44ಗೆ ಲಭ್ಯವಾಗಿದೆ, ಹೋಗಿ ತಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಈಗ ಮುಖ್ಯಮಂತ್ರಿಗಳು ಇನಾಗ್ರೇಷನ್ ಮಾಡಿ, ಆರೋಗ್ಯ ಮಂತ್ರಿಗಳು ಟ್ವೀಟ್ ಮಾಡಿದ್ರು ಸಹ ವ್ಯಾಕ್ಸಿನ್ ಲಭ್ಯ ಇಲ್ಲ ಅಂದ್ರೆ ಯಾರ್ದು ಹೊಣೆಗಾರಿಕೆ ಇದು, ಯಾರ್ದು ಫೇಲಿಯರ್ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. 3,500 ಕೋಟಿ ರೂಪಾಯಿ ವ್ಯಾಕ್ಸಿನ್ ಪರ್ಚೇಸ್ ಮಾಡಕ್ಕೆ ಇವತ್ತು ಬೇಕಾಗಿದೆ. ಕೇಂದ್ರ ಸರ್ಕಾರ ಪರ್ಚೇಸ್ ಮಾಡಿದ್ರೆ 50% ರೇಟ್, ರಾಜ್ಯ ಸರ್ಕಾರ ಪರ್ಚೇಸ್ ಮಾಡಿದ್ರೆ 100% ರೇಟ್. ಈ ರೇಟ್ ವ್ಯತ್ಯಾಸ ಕೂಡ ಕೇಂದ್ರ ಸರ್ಕಾರ ಅಟ್ಲೀಸ್ಟ್ ನೆಗೋಷಿಯೇಟ್ ಮಾಡ್ಕೊಡಿ ಸ್ವಾಮಿ, ನಾವೇ ಮಾಡ್ಕೊತೀವಿ. ಇಲ್ಲಾಂದ್ರೆ ನಮ್ಗೆ ಹೇಳ್ಕೊಡಿ, ಕನ್ನಡಿಗರಿಗೆ ಒಬ್ಬೊಬ್ಬ ಯಾರು ನಿಮ್ಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ನೀವು 10 ಜನದ ವ್ಯಾಕ್ಸಿನ್ ಹಾಕ್ಸ್ಕೊಡಿ ಅಂತ ಹೇಳಿ ನಾವು ಹಾಕ್ಸ್ಕೊತೀವಿ. ನಮ್ಮ ಪಕ್ಷದ ಒಂದು ನಿರ್ಧಾರ ಆಗಿದೆ, 100 ಕೋಟಿ ರೂಪಾಯಿ ನಮ್ಮ ಪಕ್ಷದಿಂದಾನೇ ನಿಮ್ಗೆ ಕೊಡ್ತೇವೆ. ಆದ್ರೆ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲದೆ ಇವತ್ತು ವ್ಯಾಕ್ಸಿನ್ ಇದೇ ರೀತಿ ಏನಾದ್ರೂ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರಿದ್ದಾಗ, ಪ್ರಧಾನಮಂತ್ರಿ ಅವರಿದ್ದಾಗ, ಇಂದಿರಾ ಗಾಂಧಿ ಅವರಿದ್ದಾಗ ಪೋಲಿಯೋಗೋಸ್ಕರ ಆಗಲಿ, ಬೇರೆ ಬೇರೆ ಮಲೇರಿಯಾಗಾಗ್ಲಿ, ಟೈಫಾಯ್ಡ್ಗಾಗ್ಲಿ, ಟಿಬಿಗಾಗ್ಲಿ ಏನಾದ್ರೂ ಆ ರೀತಿ ಅಂದಿನ ಸರ್ಕಾರ ಇವತ್ತು ಮಾಡ್ತಾ ಇದ್ದಂಗೆ ಮಾಡಿದ್ರೆ ಇವತ್ತು ಪೋಲಿಯೋ ಫ್ರೀ ನೇಷನ್ ಆಗಿ ಮಾಡಕ್ಕೆ ಸಾಧ್ಯವೇ ಅಂತ ನಾನು ಇವತ್ತು ನಿಮ್ಗೆ ಕೇಳಕ್ ಇಚ್ಛೆ ಪಡ್ತೀನಿ. ಪ್ರತಿಯೊಂದಕ್ಕೂ ಜವಾಹರ್ಲಾಲ್ ನೆಹರು ಅವ್ರನ್ನ ಬಯೋರು, ಅಟ್ಲೀಸ್ಟ್ ಅವರಿಂದ ಕಲ್ತ್ಕೊಳ್ಳಿ ಹೇಗೆ ವ್ಯಾಕ್ಸಿನೇಷನ್ ಮಾಡಿದ್ದಾರೆ ಅಷ್ಟು ದೊಡ್ಡ ಜನಸಂಖ್ಯೆಗೆ ಅಂತ. ಇವತ್ತು ಬೇರೆ ದೇಶಗಳಲ್ಲಿ ಈಗ USA ಫುಲ್ ಮಾರ್ಕೆಟ್ ಓಪನ್ ಮಾಡ್ತಾರೆ, ಆಲ್ಮೋಸ್ಟ್ ಇನ್ 4 months. ಟ್ರಂಪ್ ಇರುವಾಗ ಇದೇ ರೀತಿ ಇತ್ತು. ಇವತ್ತು ಇಂಡಿಯಾದಲ್ಲಿ ಏನ್ ಕನ್ಫ್ಯೂಷನ್ ಇದೆ, ಅಮೆರಿಕಾನು ಅದೇ ಕನ್ಫ್ಯೂಷನ್ ಇತ್ತು ಟ್ರಂಪ್ ಪ್ರೆಸಿಡೆಂಟ್ ಇದ್ದಾಗ. ಬೈಡನ್ ಬಂದ ನಂತರ 4 ತಿಂಗಳಿಗೆ ವ್ಯಾಕ್ಸಿನ್ ಸಮಸ್ಯೆ ಇಲ್ಲದಂಗೆ ಇಡೀ ಜನಸಂಖ್ಯೆಗೆ ವ್ಯಾಕ್ಸಿನೇಟ್ ಮಾಡಿ ಅವರು ಓಪನ್ ಮಾಡ್ತಾರೆ. ನೀವು ಇನ್ನೂ ಕೂಡ ವ್ಯಾಕ್ಸಿನೇಷನ್ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಕನ್ಫ್ಯೂಷನ್ ಯಾಕೆ? ಒಳ್ಳೆ ಸಲಹೆಗಾರರ ಹಾಕು ಇಟ್ಕೊಂಡು ಒಂದು ದೊಡ್ಡ ಮನಸ್ಸಿಂದ, ಯಾಕಂದ್ರೆ ಕರ್ನಾಟಕ ಪ್ರಧಾನಮಂತ್ರಿಗಳು ಕನ್ನಡಿಗರಿಗೆ ಕೃತಜ್ಞತೆ ಸಲ್ಲಿಸಬೇಕು. 26 MPs ನಮ್ಮಿಂದ ಹೋಗಿದ್ದಾರಲ್ಲ, ಅವರು ಕೂಡ ಥ್ಯಾಂಕ್ಫುಲ್ ಇಲ್ಲ. ಇವರು ಕೂಡ ಪ್ರಶ್ನೆ ಕೇಳೋದಿಲ್ಲ. ನಾವು ಯಾರು ಕೇಳಬೇಕು ಅಂತ ಇವತ್ತು ನಮ್ಮ ಪರಿಸ್ಥಿತಿಗೆ
ಈಗ 18 ಇಂದ 44 ವರ್ಷದವರಿಗೆ ವ್ಯಾಕ್ಸಿನ್ ಕೊಡಿಸೋದು ಯಾವಾಗ, ಬರೋದು ಯಾವಾಗ, ಅಲ್ಲಿ ದುಡ್ಡು ಕಟ್ಟೋದು ಯಾವಾಗ. ಈಗ ಬೇರೆ ಬೇರೆ ಸ್ಟೇಟ್ಸು ಟೆಂಡರ್ ಕರೆದವ್ರೆ. ಕರ್ನಾಟಕ ಕೂಡ ಟೆಂಡರ್ ಕರೆದಿದೆ, ತೆಲಂಗಾಣ ಕೂಡ ಟೆಂಡರ್ ಕರೆದಿದೆ ವ್ಯಾಕ್ಸಿನ್ಗೆ. ಸೊ ನಾವೇ ಟೆಂಡರ್ ಅಲ್ಲಿ ಕಾಂಪೀಟ್ ಮಾಡೋದ ಅಂತ. ಕರ್ನಾಟಕ ಶುಡ್ ಕಾಂಪೀಟ್ ವಿತ್ ತೆಲಂಗಾಣ, ತೆಲಂಗಾಣ ಶುಡ್ ಕಾಂಪೀಟ್ ವಿತ್ ಆಂಧ್ರ, ಆಂಧ್ರ ಶುಡ್ ಕಾಂಪೀಟ್ ವಿತ್ ಉತ್ತರ ಪ್ರದೇಶ. ಆದ್ರೆ ಇದು ಒಂದು ದೇಶನ, ನಮ್ಮ ಒಂದು ದೇಶ ಆಗಿದೆ. ಆದ್ರೆ ಇಷ್ಟು ಕನ್ಫ್ಯೂಷನ್, ಬೇರೆ ಬೇರೆ ರಾಜ್ಯದಲ್ಲಿ ಕಾಂಪಿಟೇಷನ್, ಬೇರೆ ಬೇರೆ ಟೆಂಡರ್, ಗ್ಲೋಬಲ್ ಟೆಂಡರ್ ಅದನ್ನು. ಸೊ ಇದು ಏನಂತ, ಯಾರ ಜವಾಬ್ದಾರಿ, ಯಾರಿಗೆ ಹೇಳಬೇಕು ಅಂತ ಬಹಳ ದುಃಖದಿಂದ ಇವತ್ತು ಇದನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ. ನಮ್ಮ ಬೇರೇಗೌಡರು ಮತ್ತು ರಿಜ್ವಾನ್ ಅವ್ರು ಹೇಳ್ದಂಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಯಾರಿಗೆ ಪ್ರಶ್ನೆ ಕೇಳೋದಂತ ದಿಕ್ಸು ಗೊತ್ತಾಗ್ತಾ ಇದೆ. ನಮ್ಮ ಕಡೆ ಒಂದು ಗಾದೆ ಇದೆ, ಅಂಧೇರ್ ನಗರಿ ಮೇ ಚೌಪಟ್ ರಾಜ ಅಂತ. ಅದೇ ನಿಟ್ಟಿನಲ್ಲಿ ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ನಡೀತಾ ಇದೆ. ರಾಷ್ಟ್ರದಲ್ಲಿ ಚೌಪಟ್ ರಾಜ ಮೋದಿಯವರಾಗಿದ್ದರೆ ರಾಜ್ಯದಲ್ಲಿ ಯಡಿಯೂರಪ್ಪವರಾಗಿದ್ದಾರೆ. ಇವತ್ತು ಬಹುಶಃ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಕ್ಕಿಂತ ಹೆಚ್ಚಾಗಿ ಮಂತ್ರಿಗಳು ಇರ್ಬೋದು, ಆದರೆ ವಿಶೇಷವಾಗಿ ಪ್ರಧಾನಮಂತ್ರಿಗಳು ಜಾಸ್ತಿ. ಒಬ್ರು ಆಕ್ಸಿಜನ್ಗೆ, ಒಬ್ರು ಒಬ್ರು ಫೈನಾನ್ಸ್ ನೋಡ್ಕೊಳ್ಳಿಕ್ಕೆ, ಪ್ಲಸ್ ಒಂದು ಹೆಲ್ತ್ ಮಿನಿಸ್ಟರ್ ಬೇರೆ. ಸೊ ಅದಕ್ಕೆ ನನಗೆ ಆ ಗಾದೆ ನೆನಪು ಬಂತು. ಈ ಕಾರಣ ಹೇಳ್ದಂಗೆ ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಯಾರಿಗೆ ಕೇಳಬೇಕಂತ ಗೊತ್ತಾಗ್ತಾ ಇದೆ. ಪತ್ರಕರ್ತರಿರ್ಬೋದು, ಶಾಸಕರಿರ್ಬೋದು, ನಾಗರಿಕರಿರ್ಬೋದು. ನಾವು ರಾಜ್ಯ ಸರ್ಕಾರಕ್ಕೆ ಏನಾದರೂ ಕೇಳಿದ್ರೆ ತಾವು ಮೋದಿ ಸರ್ಕಾರಕ್ಕೆ ಕೇಳಿ, ಇದೆಲ್ಲ ಸೆಂಟ್ರಲೈಸ್ ಆಗಿಬಿಟ್ಟಿದೆ, ಆಕ್ಸಿಜನ್ ಸೆಂಟ್ರಲೈಸ್ ಆಗಿದೆ, ವ್ಯಾಕ್ಸಿನೇಷನ್ ಸೆಂಟ್ರಲೈಸ್ ಆಗಿದೆ, ಹಣ ಬರೋದೇನಿದೆ ಮೇಲಿಂದ ಬರಬೇಕಾಗಿದೆ ಅಂತ ಹೇಳ್ತಾರೆ. ನಾವು ಆಯ್ತಪ್ಪ ಮೋದಿ ಸರ್ಕಾರನ ಕೇಳೋಣ, 25 MP ಗಳಿದ್ದಾರೆ, ಪ್ಲಸ್ ನಮ್ಮ ಫೈನಾನ್ಸ್ ಮಿನಿಸ್ಟರು ನಮ್ಮವರೇ ಇದ್ದಾರೆ, ಇಲ್ಲಿಂದ ಆಯ್ಕೆ ಆಗಿ ಹೋಗಿದ್ದಾರೆ, ನಮ್ಗೆ ಏನಾದ್ರು ಮಾಡ್ತಾರೆ ಅಂತ ಅವ್ರ ಹತ್ರ ಕೇಳಿದ್ರೆ ನಾವು ಎಲ್ಲ ಕೊಟ್ಟಿದ್ದೀವಿ, ಇಲ್ಲಿ ರಾಜ್ಯದಲ್ಲಿ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಏನು ಇದು ಯಾರಿಗೆ ನಂಬೋದು? ದಾಖಲೆಗಳು ಒಂದು ಹೇಳುತ್ತೆ, ಇವ್ರು ಬಾಯಿ ಮಾತಿನಲ್ಲಿ ಒಂದು ಹೇಳ್ತಾರೆ. ಮತ್ತೆ ವಿಶೇಷವಾಗಿ ನನಗೆ ಆಶ್ಚರ್ಯ ಏನಾಗ್ತಾ ಇದೆ ಅಂದ್ರೆ, ಯಾರು ನಮ್ಮ ರಾಜ್ಯದಿಂದ ಲಕ್ಷಾಂತರ ಓಟ್ಗಳ ಅಂತರದಿಂದ ಆರಿಸ್ಕೊಂಡು ಹೋಗಿದ್ದಾರೆ, ಯಾರು 5,000 10,000 ಗೆದ್ದು ಹೋಗಿಲ್ಲ. 1 ಲಕ್ಷ, 2 ಲಕ್ಷ, 4 ಲಕ್ಷ, 5 ಲಕ್ಷ, 6 ಲಕ್ಷ ತನಕ ಗೆದ್ದು ಹೋಗಿದ್ದಾರೆ. ಇವರು ಇಲ್ಲಿ ಏನು ರಾಜಾರೋಷವಾಗಿ ಓಟ್ ತಗೊಂಡ್ರು, ನಮ್ಗೆ ಓಟ್ ಹಾಕ್ರಿ, ಇಲ್ಲಿ ಬಿಜೆಪಿ ಇರ್ತದೆ, ಮೇಲೆ ಬಿಜೆಪಿ ಇರ್ತದೆ, ಡಬಲ್ ಇಂಜಿನ್ ಸರ್ಕಾರ ಇರುತ್ತೆ, ಲಕ್ಷಾಂತರ ಓಟಿಂದ ಗೆದ್ದುಬಿಟ್ಟು ಅಲ್ಲಿ ಡೆಲ್ಲಿಗೆ ಹೋಗ್ಬಿಟ್ಟು ಧ್ವನಿ ಕಳ್ಕೊಂಡ್ರ ಇವರು. ಹಾಗೆ ಬಿಕಮ್ ವಾಯ್ಸ್ಲೆಸ್. ಸಣ್ಣ ಉದಾಹರಣೆ ಕೊಡ್ತೀನಿ. ಇಲ್ಲಿವರೆಗೂ ನಮ್ಮ ರಾಜ್ಯದಲ್ಲಿ PM ಕೇರ್ಸ್ ಎಷ್ಟು ಬಂದಿದೆ, ಏನು ಕಲೆಕ್ಟ್ ಆಗಿದೆ, ಇವರು ಹೇಳಕ್ ತಯಾರಿಲ್ಲ. ಎಷ್ಟೊಂದು RTIಗಳು ಹಾಕಿದ್ರು, ಇದು RTI ಆಂಬಿಟ್ನಲ್ಲೇ ಬರೋದಿಲ್ಲ ಅಂತ ಗೊತ್ತಿದೆ, ಅದಕ್ಕೆಲ್ಲ ಮಾಹಿತಿ ಇದೆ. ಇದು MP ಗಳು ಯಾಕೆ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಪ್ರಧಾನಮಂತ್ರಿಯವರು 2 ವರ್ಷದ MP ಲ್ಯಾಡ್ ಏನಿದೆ ಕಟ್ ಮಾಡಿ PM ಕೇರ್ಸ್ ತಗೊಂಡೋಗಿದ್ದಾರೆ. ಇದೇ MP ಲ್ಯಾಡ್ಗಳು ನಾವು ಸ್ಥಳೀಯವಾಗಿ ಉಪಯೋಗಿಸಿದ್ರೆ ಅಲ್ಲಿ ಆಂಬ್ಯುಲೆನ್ಸ್ ಇರ್ಬೋದು, ಆಕ್ಸಿಜನ್ ಬೆಡ್ ಇರ್ಬೋದು, ಆಕ್ಸಿಜನ್ ಪ್ಲಾಂಟ್ ಇರ್ಬೋದು, ಬೇರೆ ಕೋವಿಡ್ ರಿಲೇಟೆಡ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ಬೋದು ಅಂತ ಆದೇಶ ಹೊರಡಿಸ್ಬೋದಾಗಿತ್ತು. ಆದರೆ ಇಲ್ಲ, ಕಟ್ ಮಾಡಿ PM ಕೇರ್ಸ್ ಇತ್ತು. ನನಗೆ ಆಶ್ಚರ್ಯ ಏನಂದ್ರೆ, ನಮ್ಮ MP ಲ್ಯಾಡ್ ಏನು ಹಕ್ಕಿದೆ ಅದನ್ನ ಯಾಕೆ ಕಡಿತ ಮಾಡಿದ್ವಿ, ಯಾಕೆ ಕಸ್ಕೊಂಡ್ರಿ ಅಂತ ಕೇಳೋ ಯೋಗ್ಯತೆಯೂ ಇಲ್ವಾ? ಅಷ್ಟ ಸಮರ್ಥ. ಲಕ್ಷಾಂತರ ಜನರು ಬೆಂಬಲ ಇದೆ ಇವ್ರ ಜೊತೆ, 7 ಕೋಟಿ ಕನ್ನಡಿಗರು ಬೆಂಬಲ ಇದೆ ಇವ್ರ ಜೊತೆ.
ಆದರೆ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಇವರಿಗೆ ಸಾಮರ್ಥ್ಯ ಇಲ್ವಾ? ಅಷ್ಟು ನಿಶಕ್ತರಾಗಿರು ಅಥವಾ ಮೋದಿಯಿಂದ ಅಷ್ಟು ಅಂಜಿಕೆ ಇದೆಲ್ಲ ಇವರಿಗೆ? 35,000 ಕೋಟಿ ಇವತ್ತು ಹೆಲ್ತ್ ಬಜೆಟ್ನಲ್ಲಿ ಬಜೆಟ್ ಬುಕ್ನಲ್ಲಿ ಪ್ರಿಂಟ್ ಆಗಿರೋದಂತ ಹೇಳ್ತಾರೆ. ಪ್ರಧಾನಮಂತ್ರಿಯವರು ಗಂಟಾ ಘೋಷವಾಗಿ ಹೇಳ್ತಾರೆ, ಎಲ್ಲ ಮಂತ್ರಿಗಳು ಅದ್ರ ಬಗ್ಗೆ ಒಂದು ಟ್ವಿಟರ್ ಅಭಿಯಾನ ನಡೆಸ್ತಾರೆ. 35,000 ಕೋಟಿ ಲಸಿಕೆಗೆ, 35,000 ಕೋಟಿ ಲಸಿಕೆಗೆ ಅಂತ. ಇದೇ ಎಂಪಿಗಳು ಕೂಡ ಟ್ರೆಂಡಿಂಗ್ ನಲ್ಲಿ ಪಾಲ್ಗೊಳ್ತಾರೆ. ಭಾಷಣದಲ್ಲೆಲ್ಲ ಹೇಳ್ತಾರೆ 35,000 ಕೋಟಿ ರೂಪಾಯಿ ಮೋದಿಯವರು ಲಸಿಕೆಗೆ ಇಟ್ಟಿದ್ದಾರೆ. ಎಷ್ಟು ಲಸಿಕೆ ಖರೀದಿ ಆಯಿತು ಕರ್ನಾಟಕಕ್ಕೆ? ಕರ್ನಾಟಕಕ್ಕೆ ಬಿಡಿ, ನಿಮ್ಮ ಸ್ವಂತ ಕ್ಷೇತ್ರಕ್ಕೆ ಎಷ್ಟು ಬಂತು? ನೀವು ಎಷ್ಟು ಜನಕ್ಕೆ ಲಸಿಕೆ ಹಾಕ್ಸ್ಲಿಕ್ಕೆ ಮಾಡಿದ್ರಿ? ಲಸಿಕೆ ಉತ್ಸವ ಮಾಡಿದ್ರಿ ವಿತೌಟ್ ಲಸಿಕೆ? ಏನಿದು ಅರ್ಥ ಆಗಿಲ್ಲ ಅಲ್ಲ? ಇದನ್ನ ಪ್ರಶ್ನೆ ಮಾಡಿ ಅಂತ ಕೇಳಿದ್ರೆ ಇಲ್ಲ ಮೋದಿ ಸರ್ಕಾರ ಇದೆ, ಮೋದಿ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿಸ್ಬೋದು. ಮತ್ತೆ ತಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಕಳೆದ ಬಾರಿ ನಮ್ಮೆಲ್ಲರ ಜನರ ಆಶೀರ್ವಾದದಿಂದ ಖರ್ಗೆ ಸಾಹೇಬರು ಲೇಬರ್ ಮಿನಿಸ್ಟರ್ ಆಗಿದ್ರು. ಅವ್ರು ಲೇಬರ್ ಮಿನಿಸ್ಟರ್ ಆದಾಗ ಕರ್ನಾಟಕಕ್ಕೆ ವಿಶೇಷವಾಗಿ ESIC ಹಾಸ್ಪಿಟಲ್ಗಳಿಗೆ ಸಾಕಷ್ಟು ಅಪ್ಗ್ರೇಡೇಷನ್ ಮಾಡಿದ್ರು. ಎಲ್ಲೆಲ್ಲಿ ಆಗುತ್ತೆ ಅಲ್ಲೆಲ್ಲರೂ ಕೂಡ ಅದಕ್ಕೆ ಒಂದು ಹೊಸ ಚೈತನ್ಯವನ್ನು ತುಂಬಿದ್ರು. ಇಲ್ಲಿವರೆಗೂ ಎಷ್ಟು ESICಗಳಲ್ಲಿ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇವೆ? ಲೇಬರ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀರಾ ನೀವು ಯಾರಾನ? ಸ್ಟೇಟ್ ಲೇಬರ್ ಮಿನಿಸ್ಟರ್ ಹೋಗಿ ಅಲ್ಲಿ ಸೆಂಟ್ರಲ್ ಲೇಬರ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀರಾ ಯಾರಾದ್ರೂ? ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್, ಹೆಲ್ತ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಯಾರಾದರೂ ಹೋಗಿ ಅಲ್ಲಿ ಮಾತಾಡ್ಬಿಟ್ಟು ESIC ಫೆಸಿಲಿಟೀಸ್ ಏನಿದೆ ಇಡೀ ರಾಜ್ಯದ ತುಂಬಾ ಇದೆ. ಕಲಬುರಗಿನಲ್ಲಿದೆ, ಹುಬ್ಳಿನಲ್ಲಿದೆ, ನಿಮ್ಮ ಬೆಂಗಳೂರಿನಲ್ಲಿದೆ, ಮೈಸೂರಿನಲ್ಲಿದೆ, ಎಲ್ಲ ಕಡೆ ಇದೆ. ಎಲ್ಲ ರೀಜ್ನಲ್ ಆದ್ರೂ ಏನಿಲ್ಲ ಅಂದ್ರೂ ಒಂದೊಂದು ಕಡೆ ಆರಾಮಾಗಿ 500-800 ಕೆಪಾಸಿಟಿ ಇಡ್ಬೋದು. ಆಕ್ಸಿಜನ್ ಬೆಡ್ ಕೆಪಾಸಿಟಿ ಇದೆ. ಯಾರಾದ್ರೂ ಒಂದ್ಸರಿ ಏನೋ ಹೋಗಿ ಕೇಳಿದಾರ ಏನ್ ಮಾಡ್ತಾ ಇದ್ದಾರೆ ಅಂತ? ಹೂಸ್ ಇನ್ ಚಾರ್ಜ್? ESIC ನಲ್ಲಿ ಏನೇನ್ ಮಾಡಿದ್ದಾರೆ, ಏನೇನಿಲ್ಲ, ಯಾರಿಗಾದ್ರೂ ಅರಿವಿದೆಯಾ ಇದು? ಅಥವಾ ಹೆಚ್ಚು ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡಿದಾರ? ಇಲ್ಲಿ ಲೇಬರ್ ಸೆಸ್ 10,000 ಕೋಟಿ ಇದೆ, ಅದಕ್ಕೆ ಉಪಯೋಗ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಇವರು. ಅಲ್ಲಿ ಮೇಲೆ ಹೋಗಿ ಕೇಳಲಿಕ್ಕೂ ಕೂಡ ಇವರು ಹೆದರ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಬಹಳ ಪ್ರಮುಖವಾದಂತ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಹೋದ ಬಾರಿ ಲಾಕ್ಡೌನ್ ಮಾಡಿದ್ರು. ಲಾಕ್ಡೌನ್ ಮಾಡಿದಾಗ, ಕಂಪ್ಲೀಟ್ ಲಾಕ್ಡೌನ್ ಮಾಡಿದಾಗ ಏನಂತ ಹೇಳಿದ್ರು ನಮಗೆ? ಈ ಲಾಕ್ಡೌನು ಜೀವನವನ್ನು ಉಳಿಸ್ಲಿಕ್ಕೆ ನಾವು ಮಾಡ್ತಾ ಇರೋದು. ಜೀವ ಉಳಿದ್ರೆ ಜೀವನೋಪಾಯ ನೋಡಬಹುದು, ಆದ್ರೆ ಜೀವನೇ ಇಲ್ಲ ಅಂದ್ರೆ ಜೀವನೋಪಾಯ ಎಲ್ಲಿಂದ ಮಾಡ್ತೀರಾ? ಈ ಲಾಕ್ಡೌನ್ ಮಾಡ್ತಾ ಇರೋದು, ಕಂಪ್ಲೀಟ್ ಲಾಕ್ಡೌನ್ ಮಾಡ್ತಾ ಇರೋದು ನಾವು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ಗೆ, ಮೆಡಿಕಲ್ ಸಪ್ಲೈ ಏನು ಲಾಜಿಸ್ಟಿಕ್ಸ್ ಇದೆ, ಸಪ್ಲೈ ಚೈನ್ ಇದೆ, ಅದನ್ನ ಇಂಪ್ರೂವ್ ಮಾಡಲಿಕ್ಕೆ. ನಾವು ಎಕ್ವಿಪ್ಮೆಂಟ್ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಎಸೆನ್ಷಿಯಲ್ ಮೆಡಿಸಿನ್ ಇರ್ಬೋದು, ಕಮಾಡಿಟೀಸ್ ಇರ್ಬೋದು, ಆಲಿಯರ್ ಕಮಾಡಿಟೀಸ್ ಇರ್ಬೋದು, ಅದ್ರ ಪ್ರೊಡಕ್ಷನ್ ಹೆಚ್ಚಿಸಕ್ಕೆ. ಇಲ್ಲಿವರೆಗೂ ಎಷ್ಟಾಗಿದೆ ಅಪ್ಪ? 3 ರೆಮ್ಡಿಸಿವಿರ್ ಕಂಪನಿಗಳು ಇಲ್ಲೇ ಕರ್ನಾಟಕದಲ್ಲಿ ಇದೆ. ಇಲ್ಲೇ ಕನ್ನಡಿಗರಿಗೆ ಸಿಗ್ತಾ ಇಲ್ಲ, ಲಸಿಕೆ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ. ಇದಕ್ಕೆ ಪ್ರಮುಖವಾದಂತ ಕಾರಣ ಏನಪ್ಪಾ ಅಂದ್ರೆ, ನಿಮ್ಮ ಈ GST ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಏನು ರಾಹುಲ್ ಗಾಂಧಿ ಅವರು ಹೇಳ್ತಾರಲ್ಲ, ನಿಜವಾಗ್ಲೂ ಇದೆ. ನೀವು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬೇಕಾಗಿದೆ, ಮೆಡಿಕಲ್ ಎಸೆನ್ಷಿಯಲ್ ಪ್ರಾಡಕ್ಟ್ಸು ಅಥವಾ ಎಕ್ವಿಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬೇಕಾಗಿದ್ರೆ ನೀವು ಇಷ್ಟೊಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಹೇಗೆ ಸಾಧ್ಯ? ಯಾರು ಹಾಕ್ತಾರೆ ಬಂಡವಾಳ? ಎಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ ಮೆಡಿಕಲ್ ಪ್ರಾಡಕ್ಟ್ಸ್ಗೆ ಅಥವಾ ಎಸೆನ್ಷಿಯಲ್ ಕಮಾಡಿಟೀಸ್ಗೆ, ಮೆಡಿಕಲ್ ಎಸೆನ್ಷಿಯಲ್ ಕಮಾಡಿಟೀಸ್ಗೆ ನಮ್ಮ ರಾಜ್ಯಕ್ಕೆ? ಶೂನ್ಯ. ಯಾಕಂದ್ರೆ ಟ್ಯಾಕ್ಸ್ಗಳು ಇವ್ರು ಇಷ್ಟು ಮಾಡ್ತಾ ಇದ್ದಾರೆ. GSTದು ಒಂದು ಸ್ವಲ್ಪ ಓದ್ ಹೇಳ್ತೀನಿ ತಮಗೆ. ಮೆಡಿಕಲ್ ಗ್ರೇಡ್ ಆಕ್ಸಿಜನ್ಗೆ 100% GST, ಸರ್ಜಿಕಲ್ ರಬ್ಬರ್ ಗ್ಲೌಸ್ಗೆ 100%, ಸ್ಯಾನಿಟೈಸರ್ಗೆ 18%, ಕಾಟನ್ ಫೇಸ್ ಮಾಸ್ಕ್ಗೆ 5%, ಹ್ಯಾಂಡ್ ವಾಶ್ಗೆ 18%, ಪ್ರೊಟೆಕ್ಟಿವ್ ಸ್ಪೆಕ್ಟಿಕಲ್ಸ್ಗೆ 100%, PPE ಕಿಟ್ಸ್ಗೆ 5%, ಡಯಾಗ್ನಾಸ್ಟಿಕ್ ಕಿಟ್ಸ್ಗೆ 5%, ಮೆಡಿಕಲ್ ವೆಂಟಿಲೇಟರ್ಸ್ಗೆ 18%, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ಗೆ 100%, ಥರ್ಮಾಮೀಟರ್ಸ್ಗೆ 18%, ಸಿರಿಂಜ್ಗೆ 12%, ಕೋವಿಡ್-19 ವ್ಯಾಕ್ಸಿನ್ಗಳಿಗೆ 5%. ನಾವು GST ಮಾಡಬೇಡಿ ಅಂತ ಎಂದು ಹೇಳ್ತಾ ಇದ್ದ, ಆದ್ರೆ ನೀವು ಲಾಕ್ಡೌನ್ ಮಾಡಿದ್ದು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಲಿಕ್ಕೆ.
ನೀವು ಬರೇ ಬೆಡ್ ಹಾಕಿದ್ರೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದಕ್ಕಾಗೋದಿಲ್ಲ. ನಾವು ವಿ ಹ್ಯಾವ್ ಟು ಗಿವ್ ಅ ಕಂಪ್ಲೀಟ್ ಸೊಲ್ಯೂಷನ್. ಯಾರು ಬಂಡವಾಳಕ್ಕೆ ಬರ್ತಾರೆ? ಮತ್ತೆ ಇವತ್ತು ಇಷ್ಟೆಲ್ಲ ನೀವು ಈ GST ಹಾಕಿದ ಮೇಲೆ ಇದು ಯಾರಿಗೋಸ್ಕರ? ಹೂ ಇಸ್ ಬೆನಿಫಿಟಿಂಗ್? ಇಸ್ ದ ಕಾಮನ್ ಮ್ಯಾನ್ ಬೆನಿಫಿಟಿಂಗ್ ಫ್ರಮ್ ದಿಸ್? ನೋ. ಖಾಸಗಿ ಹಾಸ್ಪಿಟಲ್ ಅಲ್ಲಿ ಎಷ್ಟು ಇವತ್ತು ಸುಲಿಗೆ ನಡೆದಿದೆ, ಇದು ಭ್ರಷ್ಟಾಚಾರ ನಡೆದಿದೆ, ಕರಪ್ಷನ್ ನಡೆದಿದೆ. ಇದ್ರ ಮೇಲೆ ನಮ್ಮ ಒತ್ತಾಯ ಏನಪ್ಪಾ ಅಂದ್ರೆ, ಈ ಎಸೆನ್ಷಿಯಲ್ ಕಮಾಡಿಟೀಸು, ಎಸೆನ್ಷಿಯಲ್ ಮೆಡಿಕಲ್ ಪ್ರಾಡಕ್ಟ್ಸು ಮತ್ತೆ ಕಮಾಡಿಟೀಸು ಮತ್ತೆ ಎಕ್ವಿಪ್ಮೆಂಟ್ಸ್ ಏನಿದೆ, ದಯವಿಟ್ಟು ಫಾರ್ ಸಮ್ ಟೈಮ್ ಈ ಮಹಾಮಾರಿ ಇಳಿಯೋ ತನಕ ಸ್ವಲ್ಪ ಕಮ್ಮಿ ಮಾಡಿ. ಲೆಟ್ ಪ್ರೊಡಕ್ಷನ್ ಬಿ ರ್ಯಾಂಪ್ ಅಪ್. ಹೆಚ್ಚು ರೀತಿಯಾಗಿ ಇದು ಉತ್ಪಾದನೆ ಆಗಲಿ, ಹೆಚ್ಚು ರೀತಿಯಾಗಿ ಜನರ ಕೈಗೆ ಸೇರಲಿ, ಅವಾಗ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ರೆ ಇವತ್ತು ಈ ಸರ್ಕಾರಗಳು ಮೇಲೆ ಕೆಳಗೆ ಅವರಿಗೆ ಜಾಸ್ತಿ ಆಸಕ್ತಿ ಇಲ್ಲ ಜನರ ಉಳಿಸ್ಬೇಕು ಅಂತ. ಈ ಸರ್ಕಾರಕ್ಕೂ ಸೋಂಕು ತಟ್ಟಿದೆ. ಇದು ಒಂದು ಸೋಂಕಿತ ಸರ್ಕಾರ ಇದೆ. ಇವತ್ತು ಅವರು ಎಷ್ಟು ಆಸಕ್ತಿ ಸರ್ಕಾರವನ್ನ ಆಪರೇಷನ್ ಕಮಲದಲ್ಲಿ ತೋರಿಸಿದ್ರು, ಸಮ್ಮಿಶ್ರ ಸರ್ಕಾರಕ್ಕೆ ತೋರಿಸಿದ್ರು, ಅದರ ಅರ್ಧ ಆಸಕ್ತಿ ಏನಾದರೂ ಜನರ ಜೀವನಗಳನ್ನ ಉಳಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ಕರೋನಾನ ಗೆಲ್ಬಹುದು ನಾವು ಕರ್ನಾಟಕದಲ್ಲಿ. ಅವಾಗೇನು ತೋರಿಸ್ರಲ್ಲ ಅದ್ರ ಅರ್ಧ ಆಸಕ್ತಿ. ಮೇಲ್ಗಡೆ ಬಿಜೆಪಿ ಹೈಕಮಾಂಡ್ ಅವರು BSY ಮುಕ್ತ ಬಿಜೆಪಿ ಅಂತ ಒಂದು ಅಭಿಯಾನ ನಡೆಸಿದಾರಲ್ಲ, ಅದಕ್ಕೆ ಎಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ. ಅದರ ಅರ್ಧ ಆಸಕ್ತಿ ನಮ್ಮ ಕನ್ನಡಿಗರ ಮೇಲೆ ತೋರಿಸಿದ್ರೆ, ರಾಜ್ಯದ ಮೇಲೆ ತೋರಿಸಿದ್ರೆ ನಮ್ಗಿನ್ನ ಹೆಚ್ಚು ಫಾಯ್ದಾ ಆಗುತ್ತೆ, ನಮ್ಗಿನ್ನ ಹೆಚ್ಚು ಲಾಭ ಆಗುತ್ತೆ, ನಮ್ಮ ಜನರು ಉಳಿತಾರೆ. ಆದ್ರಿಂದ ಇದು ಡಬಲ್ ಇಂಜಿನ್ ಸರ್ಕಾರ ಅಲ್ಲ, ಇದು ನಮ್ಮ ಕನ್ನಡಿಗರಿಗೆ ಡಬಲ್ ಧೋಕಾ ಸರ್ಕಾರ ಇದೆ. ಇದರಿಂದ ಯಾವ ಜೀವನೂ ಕೂಡ ಉಳಿತಾ ಇಲ್ಲ. ಇದರಿಂದ ಹೆಚ್ಚು ನಷ್ಟನೇ ಆಗ್ತಾ ಇದೆ ಹೊರತು ಈ ಎರಡು ಸರ್ಕಾರದಿಂದ ನಮ್ಮ ಕನ್ನಡಿಗರಿಗೆ ಯಾವುದೇ ರೀತಿಯಾದ ನ್ಯಾಯ ದೊರಕಿಸ್ಕೊಳ್ಳೋದ್ರಲ್ಲಿ ಈ 25 MP ವಿಫಲರಾಗಿದ್ದಾರೆ. ನನ್ನ ಕಿವಿ ಮಾತು, ದಯವಿಟ್ಟು ರಾಜೀನಾಮೆ ಕೊಡಿ. ಜನರು ನಿಮ್ಗೆ ಮತ್ತೆ ಆಶೀರ್ವಾದ ಮಾಡ್ತಾರೆ. 25 MP ನೀವೇ ಆರಿಸಿ ಬನ್ನಿ, ಪರವಾಗಿಲ್ಲ. ಆದ್ರೆ ಕನ್ನಡಿಗರನ್ನ ಉಳಿಸಿ ಧ್ವನಿ ಎತ್ತಿ. ನೀವು ಧ್ವನಿ ಎತ್ತಿಲ್ಲ ಅಂದ್ರೆ ಕನ್ನಡಿಗರ ಪರವಾಗಿ, ರಾಜ್ಯದ ಪರವಾಗಿ ಜನರು ನಿಮಗೆ ಕ್ಷಮಿಸಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮುಂದೆ ನಮ್ಮ ಬೈರೇಗೌಡರು ಇದನ್ನು ಮುಂದುವರಿಸ್ತಾರೆ. ಸ್ನೇಹಿತರೆ, ನಮ್ಮ ಇಬ್ಬರು ಯುವ ಶಾಸಕರು ಹಾಗೂ ಯುವ ಮುಖಂಡರು ಹೇಳಿದಾಗೆ ನಿರಂತರ ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾ ಇದ್ರು ಸಹ ಇವರು ಮೌನ ವಹಿಸಿರೋದಕ್ಕೆ, ನಮ್ಮ ಸಂಸದರು ಮೌನ ವಹಿಸಿರೋದಕ್ಕೆ ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ ಆಕ್ಸಿಜನ್. ತಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಆಕ್ಸಿಜನ್ ಕೊರತೆಯಿಂದ ನೂರಾರು ಜನ ಸಾವನ್ನ ಅಪ್ಪಿದ್ದಾರೆ. ಇದನ್ನ ನೋಡಲಾರದೆ ಇವರು ಯಾರು ನಮ್ಮ ಸರ್ಕಾರನೂ ಬಾಯಿ ಬಿಡಲಿಲ್ಲ, ಸಂಸದರು ಬಾಯಿ ಬಿಡಲಿಲ್ಲ. ಕರ್ನಾಟಕಕ್ಕೆ 1792 ಟನ್ ಆಕ್ಸಿಜನ್ ಬೇಕಾಗಿತ್ತು. ಸಾವು ನೋವನ್ನ ನೋಡಿ ಕರ್ನಾಟಕ ಹೈಕೋರ್ಟ್ ಆದೇಶ ಮಾಡಿತು, ನೀವು ಕನಿಷ್ಠ 1200 ಟನ್ ಆದರೂ ಕೊಡಬೇಕು ಅಂತ. ಆ ಆದೇಶವನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಒಬ್ಬ ಸಂಸದರು ನಮ್ಮ ರಾಜ್ಯದ ಜನರ ಪರವಾಗಿ ಒತ್ತಾಯ ಮಾಡಲಿಲ್ಲ. ಅಷ್ಟು ಸಂಸದರು ಶರಣಾಗಿ ಮೌನ ವಹಿಸಿದ್ರೆ ಹೊರತು ರಾಜ್ಯಕ್ಕೆ ಹೈಕೋರ್ಟ್ ಆದೇಶದ ಪ್ರಕಾರ 1200 ಟನ್ ಕೊಡಿ ಅಂತ ಹೇಳಲಿಲ್ಲ. ಅದರ ಪ್ರಯುಕ್ತ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಸಾವು ನೋವು ಆದರೂ ಪರವಾಗಿಲ್ಲ, ನಾವು 1200 ಟನ್ನು ಕೂಡ ಕೊಡಕ್ಕಾಗೋದಿಲ್ಲ ಅಂತೇಳಿ ಕರ್ನಾಟಕದ ಜನರ ವಿರುದ್ಧ ಸಾವು ನೋವು ಆಗ್ತಾ ಇದ್ರು ಸಹ ಹೈಕೋರ್ಟ್ ಆದೇಶವನ್ನ ರದ್ದುಪಡಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋದ್ರು. ಆ ಸಂದರ್ಭದಲ್ಲೂ ಒಬ್ಬ ಎಂಪಿನೂ ನಮ್ಮ ಪರ ಮಾತಾಡಲಿಲ್ಲ. ಕರ್ನಾಟಕಕ್ಕೆ ಆಕ್ಸಿಜನ್ ಬೇಕು, ಜನ ಸಾಯ್ತಾ ಇದ್ದಾರೆ ಅಂತ ಮಾತಾಡಲಿಲ್ಲ. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಮೇಲ್ಮನವಿಯನ್ನ ವಜಾ ಮಾಡಿ ಹೈಕೋರ್ಟ್ ಮಾಡಿರತಕ್ಕಂತ ಆದೇಶ ಸಮಯೋಚಿತವಾಗಿದೆ, ಎಲ್ಲಾ ವಿಚಾರಗಳನ್ನ ಪರಿಶೀಲನೆ ಮಾಡಿನೇ ಅವರು 1200 ಟನ್ ಕೊಡಬೇಕು ಅಂತ ಹೇಳಿದ್ದಾರೆ. ತಾವು 1200 ಟನ್ ಸರಬರಾಜು ಮಾಡಲೇಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಟ್ಟರೂ ಸಹ ತಮ್ಮ ಮಾಹಿತಿಗೆ ತಮಗೆ ಗೊತ್ತಿದೆ, ಇವತ್ತಿಗೂ
ಕರ್ನಾಟಕಕ್ಕೆ ಬರ್ತಾ ಇರೋದು 765 ಟನ್ ಮಾತ್ರ. ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಕರ್ನಾಟಕಕ್ಕೆ ಅನ್ಯಾಯ ಇವತ್ತಿಗೂ ನಿರಂತರವಾಗಿ ನಡೀತಾ ಇದೆ. ಒಬ್ಬ ಎಂಪಿನಾದ್ರೂ ಎದ್ದು ನಿಂತು ನಮ್ಮ ರಾಜ್ಯಕ್ಕೆ ಯಾಕೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದೀರಾ, ಕನ್ನಡಿಗರು ಸಾಯ್ತಾ ಇದ್ದಾರೆ, ನಮ್ಗೆ ಆಕ್ಸಿಜನ್ ಕೊಡಿ ಅಂತ ಕೇಳೋದಿಲ್ಲ. ನಮ್ಮ ರಾಜ್ಯದಲ್ಲೇ ಆಕ್ಸಿಜನ್ ಉತ್ಪಾದನೆ ಆಗ್ತಾ ಇರೋದು ಸುಮಾರು 200 ಟನ್ನು, ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ರು ಕೂಡ ಅದನ್ನ ನಮಗೆ ಕೊಡಿ ಅಂತ ಕೇಳುವಷ್ಟು ನೈತಿಕ ಸ್ಥೈರ್ಯ ಒಬ್ಬ ಎಂಪಿಗೂ ಇಲ್ಲ. ಸಾಲದಕ್ಕೆ ಆ ಬಂದಿದ್ದ ಆಕ್ಸಿಜನ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅವರ ಆದೇಶದಿಂದ ಬಂದಿದ್ದ ಆಕ್ಸಿಜನ್ ಫೋಟೋಗಳು ಹಾಕ್ಬಿಟ್ಟು ಕೆಲವು ಎಂಪಿಗಳು ಯಾವ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ಅಂದ್ರೆ ಪ್ರಧಾನಮಂತ್ರಿ ಮೋದಿ ಆಕ್ಸಿಜನ್ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಕ್ಷುಲ್ಲಕ ಪ್ರಚಾರವನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಸೀಮಿತ ಆಗಿದ್ದಾರೆ. ನರೇಂದ್ರ ಮೋದಿ ಅವರ ಸರ್ಕಾರ ಆಕ್ಸಿಜನ್ ಕರ್ನಾಟಕಕ್ಕೆ ಕೊಡೋ ವಿಚಾರದಲ್ಲಿ ಘೋರ ಅನ್ಯಾಯವನ್ನ ಮಾಡಿ ಇದರಿಂದ ಸಾವಿರಾರು ಜನ ಸಾವನ್ನಪ್ಪಿದ್ದಾರೆ. ಅವರು ಕೇಂದ್ರದ ಮಂತ್ರಿಗಳು ಮತ್ತೆ ಬಿಜೆಪಿ ಹಿರಿಯ ಪದಾಧಿಕಾರಿಗಳು ನ್ಯಾಯಮೂರ್ತಿಗಳ ಬಗ್ಗೆ ಕೇವಲವಾಗಿ ಮಾತಾಡಬೇಕಾದ್ರೆ ಯಾವಾಗ ನ್ಯಾಯಾಂಗ ಮಧ್ಯಪ್ರವೇಶ ಮಾಡಿ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂತ ಪ್ರಯತ್ನ ಮಾಡ್ತೋ ಅದು ಅವರಿಗೆ ಕಣ್ಣನ್ನ ಕೆಂಪಾಗಿ ಮಾಡಿಸಿದೆ. ಇವರ ಆರೋಗ್ಯ ಮಂತ್ರಿಗಳು ಹೇಳಿದ್ರಲ್ಲ, ಬರೀ 3 ಸತ್ತಿದ್ದಾರೆ ಚಾಮರಾಜನಗರದಲ್ಲಿ ಅಂತ. ಹೈಕೋರ್ಟ್ನವರು ಸತ್ಯವನ್ನ ಹೊರಗಡೆ ತರದೇ ಹೋಗಿದ್ದಿದ್ರೆ ಆವಾಗ ಹೈಕೋರ್ಟ್ ನ್ಯಾಯಮೂರ್ತಿಗಳು ಸರ್ವಜ್ಞರಾಗಿರ್ತಾ ಇದ್ರು. ಯಾವಾಗ ಅವರು ಸತ್ಯವನ್ನ ಹೊರಗಡೆ ತಂದ್ರು ಆವಾಗ ಅವರು ಸರ್ವಜ್ಞರ ಅಂತ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ತಿರುಗಿ ಬೀಳ್ತಾರೆ. ಇವರು ಮಂತ್ರಿಗಳು, ಆರೋಗ್ಯ ಮಂತ್ರಿಗಳು ಹೇಳಿದಾಗೆ ಬರೀ 3 ಸತ್ತಿದ್ದು ಅಂತ ಹೇಳಿ ಸತ್ಯವನ್ನ ಮುಚ್ಚಿಟ್ಟಿದ್ದಿದ್ರೆ ಬಹುಶಃ ಆವಾಗ ಇವರು ಪ್ರಶಂಸೆಯನ್ನ ಕೊಡ್ತಾ ಇದ್ರು. ಇವತ್ತು ಅವರು ಸತ್ಯವನ್ನ ಹೊರಗಡೆ ತಂದಿದ್ದಕ್ಕೆ ಸಹಿಸ್ಲಿಕ್ಕೆ ಆಗದೆ ನ್ಯಾಯಮೂರ್ತಿಗಳ ಬಗ್ಗೆ ಅತ್ಯಂತ ಕೇವಲವಾಗಿ ಮಾತಾಡುವಂತಹದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು ನಮ್ಗೆ ಕೆಲವು ಅನಧಿಕೃತ ಮಾಹಿತಿಗಳು ಬಂದಿರೋ ಪ್ರಕಾರ ಕರ್ನಾಟಕದಲ್ಲಿ ಮುಖ್ಯ ನ್ಯಾಯಮೂರ್ತಿಯನ್ನ ಬದಲಾವಣೆ ಮಾಡಿಸ್ಬೇಕು ಅಂತ ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತ ಗಾಳಿ ಸುದ್ದಿ ನಮ್ಗೆ ಇದು ಸಹ ಕೇಳ್ಪಟ್ಟಿದೆ. ಯಾಕೆ ಅಂದ್ರೆ ಸತ್ಯವನ್ನ ಹೊರಗಡೆ ತಂದ್ರು, ಕಹಿ ಸುದ್ದಿಯನ್ನ ಹೊರಗಡೆ ಬರುವಂತೆ ಮಾಡಿದ್ರು ಅಂತ. ಇದು ಆಕ್ಸಿಜನ್ಗೆ ಸಂಬಂಧಪಟ್ಟ ಹಾಗೆ. ವ್ಯಾಕ್ಸಿನ್ಗೆ ಸಂಬಂಧಪಟ್ಟ ಹಾಗೆ ರಿಜ್ವಾನ್ ಅವರು ಹೇಳಿದ್ದಾರೆ. ಯಾವ ನ್ಯಾಯ ಸ್ವಾಮಿ, ಯಾವ ಒಕ್ಕೂಟ ವ್ಯವಸ್ಥೆ ಇದು? ಕೇಂದ್ರ ಸರ್ಕಾರಕ್ಕೆ 150 ರೂಪಾಯಿ ಅಂತೆ, ಕರ್ನಾಟಕ ಸರ್ಕಾರಕ್ಕೆ 300 ರೂಪಾಯಿ ಅಂತೆ. ಇದೇನು ಒಂದು ದೇಶ 2 ಸಿಸ್ಟಮ್, ಒಂದು ದೇಶ 1 ಸಿಸ್ಟಮ್? ಮಾತೆತ್ತಿದ್ರೆ 1 ನೇಷನ್ ಎಲ್ಲ 1 ಅಂತ ಹೇಳ್ತಾರೆ. ಇಲ್ಲಿ ಮಾತ್ರ ಯಾಕೆ ನಮ್ಮ ಕರ್ನಾಟಕದ ಬೆನ್ನು ಹಿಂದ್ಗಡೆ ಹೋಗಿ ನಮ್ಮ ಕಣ್ಣು ತಪ್ಪಿಸಿ ನಮ್ಮನ್ನ ವಂಚಿಸಿ ನಮ್ಮ ಹಿಂದ್ಗಡೆ ಹೋಗಿ ತಾವು ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿ ಕಂಪನಿ ಜೊತೆ ನೆಗೋಸಿಯೇಷನ್ ಮಾಡಿ ನಿಮಗೆ ಅರ್ಧ ರೇಟ್ ಅಲ್ಲಿ ಕೊಡಿಸ್ಕೊಂಡು ನಮಗೆ ಡಬಲ್ ರೇಟ್ ಚಾರ್ಜ್ ಮಾಡುವಂತ ನೀತಿ ಇದೆಯಲ್ಲ, ನೀವು ಒಕ್ಕೂಟ ವ್ಯವಸ್ಥೆಯನ್ನ ಭದ್ರಪಡಿಸ್ಲಿಕ್ಕೆ ಹೊರಟಿದ್ದೀರಾ, ಒಕ್ಕೂಟ ವ್ಯವಸ್ಥೆಯನ್ನ ಒಡೆದು ದೇಶವನ್ನ ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಾ. ನಿಮಗೆ 150 ರೂಪಾಯಿ, ನಮಗೆ 300 ರೂಪಾಯಿ. ಈ ವ್ಯಾಕ್ಸಿನ್ ಒಂದನ್ನ ಖರೀದಿ ಮಾಡೋದಕ್ಕೆ 3,500 ಕೋಟಿ ರೂಪಾಯಿ ಆಗುತ್ತೆ ಕರ್ನಾಟಕಕ್ಕೆ. ಹೋಗ್ಲಿ, ಅದರಲ್ಲಿ ಅರ್ಧನಾದ್ರೂ ದುಡ್ಡ ಕೊಟ್ಟು ಪುಣ್ಯ ಕಟ್ಕೋತೀರಾ ಅಂದ್ರೆ 3,500 ಕೋಟಿ ರೂಪಾಯಿ ಅಲ್ಲಿ ನಯಾ ಪೈಸೆ ಕೊಡೋದಕ್ಕೆ ಕೇಂದ್ರ ಸರ್ಕಾರ ತಯಾರಿಲ್ಲ. ರಿಜ್ವಾನ್ ಅವ್ರು ಹೇಳಿದಾಗೆ ಇಲ್ಲಿವರೆಗೂ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ವ್ಯಾಕ್ಸಿನ್ಗೆ ತಗಲುವಂತ ಪ್ರತಿಯೊಂದು ಪೈಸಾ ಖರ್ಚನ್ನು ಕೇಂದ್ರ ಸರ್ಕಾರ ಭರಿಸ್ತಾ ಬಂದಿದೆ. ಮೊದಲನೇ ಬಾರಿಗೆ ಕೇಂದ್ರ ಸರ್ಕಾರ ತನ್ನ ಕೈ ತೊಳ್ಕೊಂಡು ಈ ಜವಾಬ್ದಾರಿಯನ್ನ, ಅದರ ಹಣಕಾಸಿನ ಹೊರೆಯನ್ನ ರಾಜ್ಯ ಸರ್ಕಾರಗಳ ಮೇಲೆ ಹೇರಿ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ರು. ನಮ್ಮ ರಾಜ್ಯದಲ್ಲಿ ವ್ಯಾಕ್ಸಿನ್ ಬೇಕು ಅಂತ ಹೇಳುವಂತ ಒಬ್ಬ ಸಂಸದರು ಇಲ್ಲ. ಇದು ಇವರನ್ನ ಆಯ್ಕೆ ಮಾಡಿದಂತ ಜನಗಳ ದುರಂತ ಅಂತ ನಾವು ಹೇಳಬೇಕಾಗುತ್ತೆ. ರೆಮ್ಡೆಸಿವಿರ್ ಔಷಧಿ ತಮಗೆ ಗೊತ್ತಿದೆ, ಹಾಹಾಕಾರ. ಎಲ್ಲಿ ನೋಡಿದ್ರು ಸಹ ರೆಮ್ಡೆಸಿವಿರ್ ಸಿಗ್ತಾ ಇಲ್ಲ. ಕಾಳಸಂತೆಯಲ್ಲಿ 50,000 ರೂಪಾಯಿವರೆಗೆ ಮಾರಾಟ ಆಗ್ತಾ ಇದೆ. ನಮ್ಮವರೇ ಸಚಿವರಾಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ. ಯಾಕೆ ಅವರು ಕರ್ನಾಟಕಕ್ಕೆ ಸ್ವಲ್ಪ ಹೆಚ್ಚು ರೆಮ್ಡೆಸಿವಿರ್ ಕೊಡ್ಸಕ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ? ನಮ್ಮ ಸಂಸದರು ಯಾಕೆ ಅವರಲ್ಲಿ ಬೇಡಿಕೆ ಇಟ್ಟು ಕರ್ನಾಟಕಕ್ಕೆ ರೆಮ್ಡೆಸಿವಿರ್ ಕೊಡಿ ಹೆಚ್ಚಾಗಿ
ಪ್ರಾಣ ಹೋಗ್ತಾ ಇದೆ ಅಂತ ಪ್ರಾಣ ಉಳಿಸೋ ಕೆಲಸ ಇವರು ಮಾಡ್ಬೋದಾಗಿತ್ತಲ್ಲ, ಕೇಂದ್ರ ಸರ್ಕಾರ, ಸಂಸದರು ಇವರೆಲ್ಲ ಸೇರಿ. ಆದ್ರೆ ಒಬ್ಬರು ಬಾಯಿ ಬಿಡ್ಲಿಲ್ಲ. ಕೇಂದ್ರ ಸರ್ಕಾರ ಕೊಡಕ್ ತಯಾರಿಲ್ಲ, ಕೊಟ್ಟಿದ್ದನ್ನ ರಾಜ್ಯ ಸರ್ಕಾರ ನಿಭಾಯಿಸೋದಕ್ಕೆ ಬರ್ತಾ ಇಲ್ಲ ಅವರಿಗೆ. ಇವುಗಳ ನಡುವೆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಆ ಬ್ಲ್ಯಾಕ್ ಮಾರ್ಕೆಟ್ ಮಾಡೋರಿಗೆ, ಕಾಳಸಂತೆ ಕೋರರಿಗೆ ಹೇಳಿ ಮಾಡಿಸದಾಗಿತ್ತು ಸಿಚುವೇಶನ್. 50,000 ರೂಪಾಯಿವರೆಗೂ ಬಡಬಗ್ಗರಿಂದ ವಸೂಲಿ ಮಾಡಿದ್ದಾರೆ. ನಾನು ತಮಗೆ ಹೇಳ್ತಾ ಇದ್ದೇನೆ, ಬಿಜೆಪಿ ಶಾಸಕರೇ ದುಡ್ಡು ಕೊಟ್ಟು ಖರೀದಿ ಮಾಡಿ ಕೊಟ್ಟಿದ್ದಾರೆ. ಅವರೇ ನನಗೆ ಹೇಳಿದ್ದಾರೆ. ಅವ್ರ ಹೆಸರು ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಕೊಂಡು ಕೊಟ್ಟಿದ್ದಾರೆ. ಕೇಂದ್ರ ಇದೇನ ಡಬಲ್ ಇಂಜಿನ್ಗೆ ಉದಾಹರಣೆ. ಇಷ್ಟು ಪರಿಸ್ಥಿತಿ ಬಂದ್ರೂ ನಮ್ಮ ಸಂಸದರು ಮೌನಕ್ಕೆ ಶರಣಾಗಿದ್ದು ನಮ್ಮ ದುರ್ಗತಿ. ಅದೇ ರೀತಿ ಇವತ್ತು ಕಳೆದ 25 ದಿನಗಳಿಂದ ರೆಮಿಡಿಸಿವಿರ್ ಪರಿಸ್ಥಿತಿ ಆದ್ರೆ, ಇವತ್ತು ಈ ಬ್ಲ್ಯಾಕ್ ಫಂಗಸ್ಗೆ ಸಂಬಂಧಪಟ್ಟಂತ ಔಷಧಿ ಅದರ ಕೊರತೆ ಬಹಳ ಹೆಚ್ಚಾಗಿ, ಅದರಲ್ಲಿ ಈಗ ಕಾಳಸಂತೆ ಮಾರಾಟ ಆರಂಭ ಆಗಿದೆ. ಈಗಲಾದ್ರೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಈ ಬ್ಲ್ಯಾಕ್ ಫಂಗಸ್ಗೆ ಬೇಕಾದಂತ ಔಷಧಿಯನ್ನ ಸರಿಯಾಗಿ ಜನಗಳಿಗೆ ಸರಬರಾಜು ಮಾಡಿ ಉಚಿತವಾಗಿ ಕೊಟ್ಟು ಅದರಲ್ಲಿ ಕಾಳಸಂತೆಗೆ ಅವಕಾಶ ಕೊಡಬಾರದು ಅಂತ ನಾವು ಪಕ್ಷದ ವತಿಯಿಂದ ಆಗ್ರಹ ಮಾಡ್ತೇವೆ. ಕೊನೆಯದಾಗಿ, ಇದೆಲ್ಲ ನಿಭಾಯಿಸಬೇಕಾದ್ರೆ ರಾಜ್ಯ ಸರ್ಕಾರದ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಅಂದ್ರೆ ಅದು ನಮ್ಮ ಸರ್ಕಾರ, ಅದು ಬಿಜೆಪಿ ಅವರು ಇವತ್ತು ಆಡಳಿತ ಮಾಡ್ತಾ ಇರ್ಬೋದು. ಕನ್ನಡಿಗರ ಸರ್ಕಾರ, 6.5 ಕೋಟಿ ಕನ್ನಡಿಗರ ಸರ್ಕಾರ. ಈ ನಮ್ಮ ಸರ್ಕಾರದ ಮೇಲೆ ಅಪಾರ ಆರ್ಥಿಕ ಹೊರೆ ಬಂದಿದೆ. ಕಳೆದ ವರ್ಷನೂ ಸುಮಾರು 70-80 ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಒಂದೇ ವರ್ಷದಲ್ಲಿ. ಈ ವರ್ಷನೂ ಬಹುಶಃ ಅಪಾರ ಸಾಲವನ್ನ ಮಾಡಬೇಕಾಗತ್ತೆ. ಲಾಕ್ಡೌನ್ ಇಂದ ಹೋದ ವರ್ಷ ಮತ್ತು ಈ ವರ್ಷ ನಮ್ಮ ಆದಾಯ ಕುಸಿದು ಹೋಗಿದೆ. ಕೇವಲ 2 ವರ್ಷಗಳ ಅಂತರದಲ್ಲಿ ಇಡೀ ದೇಶದಲ್ಲೇ ಆರ್ಥಿಕ ಸುವ್ಯವಸ್ಥೆಯಲ್ಲಿ 1ನೇ ಸ್ಥಾನದಲ್ಲಿದ್ದಂತಹ ಕರ್ನಾಟಕ, ಆರ್ಥಿಕವಾಗಿ ಬಹಳ ಮಜಬೂತಾಗಿದ್ದಂತ ರಾಜ್ಯ, ಇವತ್ತು ದಿನೇ ದಿನೇ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿ, ಡೆಟ್ ಟ್ರ್ಯಾಪ್ ಅಂತೀವಲ್ಲ, ಸಾಲದ ಸುಳಿಗೆ ಸಿಲುಕುತ್ತಾ ಇದೆ ದಿನೇ ದಿನೇ. ಮುಂದೊಂದು ದಿನ ಆರ್ಥಿಕವಾಗಿ ನಿಭಾಯಿಸೋದಕ್ಕೆ ಅಸಾಧ್ಯವಾಗುವಂತಹ ದಿಕ್ಕಿನಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಸಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ನೆರವು ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ. ಸೆಂಟ್ರಲ್ ಗ್ರಾಂಟ್ಗಳು ಕಟ್ ಆಗಿದೆ. ಅವರು ಫೈನಾನ್ಸ್ ಕಮಿಷನ್ ಇಂದ ಕರ್ನಾಟಕಕ್ಕೆ ಬರುವಂತಹ ಹಣ ಅದು ಸಹ ಕಡಿತ ಆಗಿದೆ. ಇವೆಲ್ಲವೂ ಒಂದು ಕಡೆ ಆದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಈ ಪರಿಸ್ಥಿತಿ ನಿಭಾಯಿಸಿಕೊಳ್ಳಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ 15ನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ 5,000 ಕೋಟಿಯ ವಿಶೇಷ ಅನುದಾನವನ್ನ ಶಿಫಾರಸು ಮಾಡಿದೆ. ಹಣಕಾಸು ಆಯೋಗ ಸಂವಿಧಾನದತ್ತವಾದಂತಹ ಸಂಸ್ಥೆ. ಅವರು ಮಾಡಿದಂತ ಶಿಫಾರಸನ್ನ ಅನುಸರಣೆ ಮಾಡಲೇಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ. ಇಟ್ ಇಸ್ ಅನ್ ಆಬ್ಲಿಗೇಷನ್, ಇಟ್ ಇಸ್ ನಾಟ್ ಆಪ್ಷನಲ್. ಆದ್ರೆ ದುರಂತ ಏನು ಅಂದ್ರೆ, ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಕೇಂದ್ರ ಹಣಕಾಸು ಸಚಿವರು ಈ 5,000 ಕೋಟಿಯನ್ನ ಕರ್ನಾಟಕಕ್ಕೆ ಕೊಡೋದಿಲ್ಲ ಅಂತೇಳಿ, ನಿಮ್ಮ ಶಿಫಾರಸನ್ನ ವಾಪಸ್ಸು ಪಡೆದುಕೊಳ್ಳಿ ಅಂತೇಳಿ ಇತಿಹಾಸದಲ್ಲಿ ನಡೆದೇ ಇರತಕ್ಕಂಥ ರೀತಿಯಲ್ಲಿ ಹಣಕಾಸು ಆಯೋಗಕ್ಕೆ ಪತ್ರ ಬರೆದು ನಮ್ಮ ರಾಜ್ಯಕ್ಕೆ ದ್ರೋಹವನ್ನ ಮಾಡಿದ್ದಾರೆ. ಈ ವಿಚಾರದಲ್ಲೂ ನಮ್ಮ ಸಂಸದರು ಒಬ್ಬರೂ ಕೂಡ ಬಾಯ್ಬಿಟ್ಟಿಲ್ಲ. ಈಗ ಏನು ಈ ಮಾನವ ಹಾನಿ ಪಾನಿ ಸಾವು ನೋವುಗಳಿಂದ ನಡುವೆ ಆರ್ಥಿಕ ಸಂಕಷ್ಟಕ್ಕೆ ಕರ್ನಾಟಕ ಸಿಲುಕ್ತಾ ಇದೆ, ಸಾಲದ ಸುಳಿಗೆ ಸಿಲುಕ್ತಾ ಇದೆ. ಕನಿಷ್ಠ ಇವರು ತಮ್ಮ ಮಾನ ಮರ್ಯಾದೆ ಉಳಿಬೇಕಾದ್ರೆ ನಮಗೆ ಬರಬೇಕಾಗಿರುವಂತ 5,000 ಕೋಟಿ ಹಣಕಾಸು ಆಯೋಗ ಶಿಫಾರಸ್ ಮಾಡಿರ್ತಕ್ಕಂತ ಹಣವನ್ನಾದ್ರೂ ಕರ್ನಾಟಕಕ್ಕೆ ಕೊಡಬೇಕು ಅಂತೇಳಿ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಸಂಸದರು ಎಲ್ಲರೂ ಸಹ ಒಕ್ಕೊರಲಿನಿಂದ ಇವರು ಕೇಳಿದ್ರೆ ಕೇಂದ್ರ ಸರ್ಕಾರ ಕೊಟ್ಟೇ ಕೊಡಬೇಕಾಗುತ್ತೆ, ತಪ್ಪಿಸ್ಕೊಳಕ್ ಆಗೋದಿಲ್ಲ. ಈಗಲಾದ್ರೂ ಆ ಕೆಲಸವನ್ನ ಮಾಡಿ ಕನಿಷ್ಠ 5,000 ಕೋಟಿನಾದ್ರೂ ಸಹಾಯವನ್ನ ಪಡೆದುಕೊಳ್ಳಲಿ ಅಂತ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಗ್ರಹ ಮಾಡುತ್ತಾ
ಮಾನ್ಯ ಪ್ರಧಾನಮಂತ್ರಿಗಳು ಪದೇ ಪದೇ ಹೇಳ್ತಾ ಬಂದಿದ್ದಾರೆ, ಎಲ್ಲಾ ಕಡೆನೂ ಹೋಗಿ ಬಿಜೆಪಿಗೆ ವೋಟ್ ಹಾಕಿ ಅಂತ. ಮೊನ್ನೆ ಬೆಂಗಾಲದಲ್ಲೂ ಅದೇ ಮಾತನ್ನ ಹೇಳಿದ್ರು, ಡಬಲ್ ಇಂಜಿನ್ ಗ್ರೋತ್ ಅಂತ ಹೇಳಿ. 2 ಇಂಜಿನ್ಗಳು ಕೆಲಸ ಮಾಡಿದ್ರೆ ಡಬಲ್ ಸ್ಪೀಡ್ ಅಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ. ಆದ್ರೆ ಕರ್ನಾಟಕದ ಅನುಭವ ನೋಡಿದಾಗ ಪ್ರವಾಹಗಳ ವಿಚಾರದಲ್ಲಿ ಆಗಲಿ ಅಥವಾ ಉದ್ಯೋಗ ಖಾತ್ರಿ ವಿಚಾರದಲ್ಲಿ ಆಗಲಿ, ಕೇಂದ್ರ ಸರ್ಕಾರದ ಅನುದಾನಗಳಲ್ಲಿ ಆಗಲಿ ಅಥವಾ ಈ ಕೊರೋನಾ ಪ್ಯಾಂಡಮಿಕ್ ವಿಚಾರದಲ್ಲಿ ಆಗಲಿ, ಹಣಕಾಸು ಆಯೋಗದ ಅನುದಾನದಲ್ಲಿ ಆಗಲಿ, ನಿರಂತರ ಅನ್ಯಾಯ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಆಗತಾನೆ ಇರೋದನ್ನ ನೋಡಿದ್ರೆ ಈ ಡಬಲ್ ಇಂಜಿನ್ ಸರ್ಕಾರ ಏನಿದೆ, ಇವು 2 ಮುರಿದು ಹೋಗಿರೋ ಇಂಜಿನ್ಗಳು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎಳಿತಾ ಇದಾವೆ ಬಿಟ್ರೆ ಒಂದು ಡೈರೆಕ್ಷನ್ ಅಲ್ಲಿ ಎಳಿತಾ ಇಲ್ಲ. ಈ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋ ಡಬಲ್ ಇಂಜಿನ್ ಅಂತ ಏನ್ ಇವ್ರು ಹೇಳ್ತಾರೆ, ಅವು ಬ್ರೋಕನ್ ಮುರಿದು ಹೋಗಿರುವ ಇಂಜಿನ್ಗಳ ಮಧ್ಯ ಸಿಕ್ಕಾಕೊಂಡು ಕರ್ನಾಟಕದ ಜನ ಪರಿತಪಿಸುವಂತೆ ಆಗಿದೆ ರಾಜ್ಯದ ಜನರ ಪರಿಸ್ಥಿತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮಾನ್ಯ ಯಡಿಯೂರಪ್ಪನವರು 2019ರ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು, ನೀವು ಮೋದಿಗೆ ವೋಟ್ ಹಾಕಿ, ಮೋದಿ ನಮ್ಗೆ ಲಕ್ಷ್ಮಿಯನ್ನ ಕಳಿಸ್ತಾರೆ ಅಂತ. ಬೇಕಾದ್ರೆ ತಾವು ತಮ್ಮದೇ ಮಾಧ್ಯಮದ ಹಿಂದೆ ರೆಕಾರ್ಡ್ಸ್ ಅನ್ನ ತೆಗೆದು ನೋಡಿ ಅವ್ರು ಹೇಳಿದ್ರ ಇಲ್ವಾ ಅಂತ. ನೀವು ಬರ್ತಿರ್ಬೋದು, ನಮಗೆ ಜ್ಞಾಪಕ ಇದೆ. ನೀವು ಮೋದಿಯವರಿಗೆ ವೋಟ್ ಹಾಕಿ ಅವರು ಲಕ್ಷ್ಮಿಯನ್ನ ಕಳಿಸ್ತಾರೆ ಅಂತ. ಇವತ್ತು ನಮ್ಮ ಪರಿಸ್ಥಿತಿ ಹೇಗೆ ಆಗಿದೆ ಅಂದ್ರೆ, ಮೋದಿಯವರಿಗೆ ವೋಟ್ ಹಾಕಿ ಉಸಿರಾಡಕ್ಕೆ ಗಾಳಿನೂ ಇಲ್ಲದಂಗ ಆಗಿದೆ ನಮ್ಮ ಪರಿಸ್ಥಿತಿ. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಒಂದು ಇಂಜೆಕ್ಷನ್ ಇಲ್ಲದಂಗ ಆಗಿದೆ ನಮ್ಮ ಪರಿಸ್ಥಿತಿ. ಇದಕ್ಕೆ ಕರ್ನಾಟಕದ ಜನ ಇದೆಲ್ಲವನ್ನು ಗಮನಿಸ್ತಾ ಇದ್ದಾರೆ. ಈ ನಮ್ಮ 26 ಸಂಸದರು ಕೇವಲ ಅವರಿಗೆ ಪಕ್ಷನಿಷ್ಠೆ ಮುಖ್ಯ ಹೊರತು ವೋಟ್ ಹಾಕಿದ ಮತದಾರರನ್ನ ಅಲ್ಲ, ಅವರ ನಾಯಕರನ್ನ ಮೆಚ್ಚಿಸುವಂತಹ ಕೇವಲ ಕೈಗೊಂಬೆಗಳಾಗಿ ವರ್ತಿಸ್ತಾ ಇದ್ದಾರೆ ಬಿಟ್ರೆ ವೋಟ್ ಹಾಕಿದ ಜನಗಳಿಗೆ ಏನಾದ್ರೂ ಅಳಿಲು ಸೇವೆಯನ್ನ ಮಾಡೋಣ ಅನ್ನೋದು ಇವತ್ತಿಗೂ ಅವರಿಗೆ ಮನಸ್ಸಿಗೆ ಬರದೇ ಇರೋದು ನಮ್ಮ ರಾಜ್ಯದ ಜನಗಳ ದುರಂತ. ಆದಾಗ್ಯೂ ನಾವು ಆಗ್ರಹ ಮಾಡ್ತೇವೆ, ಈಗ ಮುಂದೆ ಇರ್ತಕ್ಕಂಥದ್ದು ಬ್ಲ್ಯಾಕ್ ಫಂಗಸ್ ಸಂಬಂಧಪಟ್ಟಂತ ಔಷಧಿಗಳಾಗಲಿ ಅಥವಾ ನಮಗೆ ಸಂವಿಧಾನ ದತ್ತವಾಗಿ ಬರಬೇಕಾಗಿರ್ತಕ್ಕಂಥ 5,000 ಕೋಟಿ ಅನುದಾನ ಆಗಲಿ, ಇವುಗಳನ್ನ ತಕ್ಷಣ ಕೊಡಿಸಿ ನ್ಯಾಯ ಒದಗಿಸಿ ಕರ್ನಾಟಕಕ್ಕೆ ಈಗಲಾದರೂ ವೋಟ್ ಹಾಕಿದಂತ ಮತದಾರರ ಋಣವನ್ನ ತೀರಿಸುವಂತ ಪ್ರಯತ್ನ ಮಾಡುವಂತಹ, ಕಣ್ಣು ಬಿಡುವಂತ ಕೆಲಸ ಅವರಿಗೆ ಈಗಲಾದರೂ ಆ ಪ್ರಜ್ಞೆ ಮೂಡಿ ಬರಲಿ ಅಂತ ನಾನು ಆಶಿಸ್ತೇನೆ.